ಸಚಿವ ಮಹದೇವಪ್ಪ ಹೆಸರಲ್ಲಿ ಮಹಿಳೆ ಹಲವಾರು ಜನರಿಗೆ ವಂಚನೆ ಮಾಡಿರೋ ಆರೋಪ ಕೇಳಿಬಂದಿದೆ. ಅಮಾಯಕರಿಗೆ ಗಾಳ ಹಾಕಿ ಲಕ್ಷ ಪೀಕಿದಾಳೆ ಖತರ್ನಾಕ್ ಲೇಡಿ. ಸರ್ಕಾರ ಯೋಜನೆ ಸವಲತ್ತು ಸಾಲ ಕೊಡಿಸ್ತೀನಿ ಅಂತ ಹೀಗೆ ಮೋಸ ಮಾಡಿರೋದು ಮೈಸೂರಿನ ನರಸೀಪುರದ ಕೊಳತ್ತೂರು ಗ್ರಾಮದಲ್ಲಿ ನಡೆದಿರೋ ಘಟನೆ. ಕೊಳತ್ತೂರಿನ ಜ್ಯೋತಿ ಎಂಬಾಕೆ ಈ ತರ ಚೀಟಿಂಗ್ ಮಾಡಿದಾಳೆ ಅಂತ ಆರೋಪ. 27 ಲಕ್ಷಕ್ಕೂ ಹೆಚ್ಚು ಹಣ ವಂಚನೆ ಮಾಡಿರುವಂತ ಕಿಲಾಡಿ ಲೇಡಿ ಈಕೆ. ಸೊ ವಂಚನೆಗೊಳಗಾದವರು ತಲಕಾಡು ಠಾಣೆ ಮುಂದೆ ಪ್ರತಿಭಟಿಸಿದ್ದಾರೆ. ನ್ಯಾಯ ಕೊಡಿಸಿ ನಮಗೆ ಅಂತ ಪೊಲೀಸರ ಮುಂದೆ ಆಗ್ರಹಿಸಿದ್ದಾರೆ. ದಾಖಲೆ ಎಲ್ಲ ಕೊಟ್ಕೊಳ್ತೀವಿ, ಎಲ್ಲರೂ ಬರೋದೇನು ಬೇಡ. ದಾಖಲೆ ಕೊಡಿ, ಕಾನೂನು ಕ್ರಮ ಕೈಗೊಳ್ತೀವಿ. ಅದ್ರ ಯಾರು ದೊಡ್ಡವರು, ನಮಗೆ ಕಾನೂನಿಗೆ ಯಾರು ದೊಡ್ಡವರಲ್ಲ. ಅದೇನು ಬೇಕು ಕ್ರಮ ಕೈಗೊಳ್ತೀವಿ. ನೀವು ಅವೆಲ್ಲ ನೋಡಿದ್ದೀವಿ, ದೊಡ್ಡವ್ರ ಗಮನಕ್ಕೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ. ರವಿ, ಸಚಿವರ ಹೆಸರನ್ನ ಈಕೆ ದುರುಪಯೋಗ ಪಡಿಸ್ಕೊಂಡಿರೋದು ದೂರು ದಾಖಲಾಗಿದೆಯಾ? ಆರೋಪ ಏನು? ವಿಜಯ್, ಖಂಡಿತವಾಗ್ಲೂ ತಲಕಾಡು ಪೊಲೀಸ್ ಠಾಣೆಯಲ್ಲಿ ಈ ಜ್ಯೋತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಈಗ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು, ಮಕ್ಕಳು ಮತ್ತೆ ವೃದ್ಧರಿಗಾಗಿ ಬೇರೆ ಬೇರೆ ಸರ್ಕಾರದ ಯೋಜನೆಗಳಿವೆ. ಅಂದ್ರೆ ವೃದ್ಧಾಪ್ಯ ವೇತನ ಆಗ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆ, ಹೀಗೆ ಹಲವು ಯೋಜನೆಗಳಿದೆ. ಆ ಯೋಜನೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಲಕ್ಷ ಹಣ ಬರುತ್ತೆ ಅಂತ ಹೇಳಿ ವಂಚಿಸಿರುವಂತಹ ಘಟನೆ. ಅದರಲ್ಲೂ ಮಹದೇವಪ್ಪ ಅವರ ಹೆಸರನ್ನ ಬಳಸ್ಕೊಂಡು ಅವರ ಒಂದಷ್ಟು ನಕಲಿ ಸಹಿಗಳು ಅಥವಾ ಲೆಟರ್ ಹೆಡ್ ಇರೋ ಎಲ್ಲವನ್ನು ಕೂಡ ಬಳಸ್ಕೊಂಡು ಈ ರೀತಿ ವಂಚನೆಯನ್ನ ಮಾಡಿರೋದು. ಮಹದೇವಪ್ಪ ಅವರು ನನಗೆ ತೀರಾ ಕ್ಲೋಸ್ ಆಗಿದ್ದಾರೆ, ಹತ್ತಿರದಲ್ಲಿದ್ದಾರೆ, ನನ್ನ ಮಾತನ್ನ ಕೇಳ್ತಾರೆ ಅಂತೇಳಿ ಈ ಜ್ಯೋತಿ ನಂಬಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾಳೆ. ಇದಕ್ಕೆ ಪ್ರಮುಖವಾಗಿ ಸಾಕ್ಷಿಯಾಗಿ ಮಹದೇವಪ್ಪ ಅವರ ಜೊತೆ ಇರುವಂತಹ ಒಂದೆರಡು ಫೋಟೋಗಳನ್ನು ಕೂಡ ಆಕೆ ಕ್ಲಿಕ್ಕಿಸ್ಕೊಂಡು ಅದೇ ಫೋಟೋಗಳನ್ನ ತೋರಿಸಿ ನಾನು ಮಹದೇವಪ್ಪ ಅವ್ರನ್ನ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡ್ತೀನಿ, ಅವ್ರು ಬರ್ತಾರೆ, ಹಾಗಾಗಿ ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ, ನಿಮ್ಮ ಕೆಲಸ ಕಾರ್ಯಗಳನ್ನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆಕೆ ಬೇರೆ ಜನಗಳಿಂದ ಬರೋಬ್ಬರಿ 27 ಲಕ್ಷಕ್ಕೂ ಹೆಚ್ಚು ಹಣವನ್ನ ವಸೂಲಿ ಮಾಡಿದ್ದಾಳೆ. ಸದ್ಯ ಈಗ ಕೊಳತ್ತೂರು ಗ್ರಾಮದ ಜ್ಯೋತಿ ವಿರುದ್ಧ ತಲಕಾಡು ಠಾಣೆಯಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಠಾಣೆಗೆ ತೆರಳಿ ದೂರನ್ನು ದಾಖಲಿಸಿದರೆ ಆಕೆಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು, ಮತ್ತೆ ನಮ್ಮ ಹಣವನ್ನ ವಾಪಸ್ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ಸೊ ಈಕೆ ನನಗೆ ಸಚಿವರು ನಿಕಟ ಸಂಪರ್ಕದಲ್ಲಿದ್ದಾರೆ, ನಿಮಗೇನು ಕೆಲಸ ಆಗಬೇಕು, ಸರ್ಕಾರಿ ಯೋಜನೆಗಳಿಂದ ಸವಲತ್ತಾಗಬೇಕಾ ಅಥವಾ ನಿಮಗೇನಾದರೂ ಆರ್ಥಿಕವಾಗಿ ಸಹಾಯ ಆಗಬೇಕಾ, ಅದೆಲ್ಲವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಕಷ್ಟದಲ್ಲಿರೋ ಜನರ ಹತ್ರ ಮತ್ತೆ ದುಡ್ಡು ತಗೊಂಡು ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕಿಸಿ ಈಗ ತಲೆಮರೆಸ್ಕೊಂಡಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.